ನಾವು ಮೊದಲನೇ ಸಲ ಪ್ಲೇನ್ ಅಲ್ಲಿ ವೀನಸ್ ಸಿಟಿಗೆ ಹೋಗ್ತಾ ಇದೀವಿ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಆದ್ರೆ ಪ್ಲೇನ್ ಒಂದೇ ಜಾಗದಲ್ಲಿ ನಿಂತ್ಕೊಂಡಿದೆ. ನಾವ್ ಆ ಕಡೆ ಈ ಕಡೆ ಅಳ್ಳಾಡ್ತಾನೇ ಇಲ್ಲ. ಯುಡಿ, ಪ್ಲೇನ್ ಒಳಗಡೆನೆ ಇಷ್ಟೊಂದು ಶಾಂತಿ ಇರೋದು. ಹೊರಗಡೆ ಇದ್ರ ಸ್ಪೀಡ್ ತುಂಬಾನೇ ಇರುತ್ತೆ. ಅಟೆನ್ಷನ್ ಪ್ಲೀಸ್. ವಾತಾವರಣ ಕೆಟ್ಟಿರುವುದರಿಂದ ಪ್ಲೇನ್ ಅಲುಗಾಡ್ತಾ ಇದೆ. ತಮ್ಮ ಸೀಟ್ ಬೆಲ್ಟ್ಸ್ ಗಳನ್ನ ಹಾಕಿಕೊಳ್ಳಿ. ಅಯ್ಯೋ, ವಾತಾವರಣ ಸರಿಯಾಗೇ ಇದೆ, ಆದ್ರೆ ಇವರು ಈಗ ಸರಿಯಾಗಿಲ್ಲ ಅಷ್ಟೇ. ಇಲ್ಲಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಇಲ್ಲಿ ನೋಡಿ, ಎದ್ದೇಳಿ. ರೇವಾ, ಇದ್ಯಾಕೋ ಒಂಥರ ವಿಚಿತ್ರವಾಗಿ ಅನ್ನಿಸ್ತಾ ಇದೆ. ಏನೋ ಒಂದು ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇವ್ರು ಯಾಕೋ ನಂಗೆ ಸರಿ ಅನ್ನಿಸ್ತಾ ಇಲ್ಲ. ಹಾಗಾದ್ರೆ ಇವಾಗ ಏನ್ ಮಾಡೋದು? ಹೆಲೋ ಮ್ಯಾಮ್, ಇವಾಗ ಒಬ್ರು ಮನುಷ್ಯ ಟಾಯ್ಲೆಟ್ಗೆ ಹೋದ್ರಲ್ಲ, ಅವ್ರು ಯಾಕೋ ಒಂಥರ ವಿಚಿತ್ರವಾಗಿ ಅನ್ನಿಸ್ತಾ ಇದಾರೆ ನಂಗೆ. ಇವ್ರ ಜೊತೆ ಇನ್ನೂ ಸ್ವಲ್ಪ ಜನ ಇದ್ದಾರೆ. ಅವ್ರು ಏನೇನೋ ಸನ್ನೆ ಮಾಡ್ತಾ ಇದ್ರು, ಮತ್ತೆ ಅವರ ಹಾವಭಾವ ನನ್ಗೆ ಒಂದ್ ಸ್ವಲ್ಪ ಸರಿ ಅನ್ನಿಸ್ತಾ ಇಲ್ಲ. ಅಯ್ಯೋ, ಏನೂ ಇಲ್ಲ ಪುಟ್ಟ, ನೀನ್ ಹೋಗಿ ನಿನ್ ಜಾಗದಲ್ಲಿ ಕೂತ್ಕೋ. ಏನೂ ಆತರ ಆಗಲ್ಲ. ಯು ಆರ್ ಕಂಪ್ಲೀಟ್ಲಿ ಸೇಫ್. ಡೋಂಟ್ ವರಿ ಅಂಡ್ ಪ್ಲೀಸ್ ಟೇಕ್ ಯು ಸಿಟ್. ನಾವಿದೀವಲ್ಲ ಇಲ್ಲಿ. ಯಾರಾದ್ರೂ ತಮ್ಮ ಜಾಗದಿಂದ ಅಲುಗಾಡಿದ್ರೆ ಅಷ್ಟನೇ. ನನ್ನ ಹೆಸರು ಶೇರಾ. ನಾನು ಬೆಳಕಲ್ಲೇ ಮಾಡ್ತೀನಿ ಕತ್ತಲನ್ನ. ಎಲ್ಲಿವರೆಗೂ ಪೊಲೀಸರು ನಮ್ಮ ಸ್ನೇಹಿತರನ್ನ ಜೈಲಲ್ಲಿ ಖೈದಿಯಾಗಿದ್ದಾರೋ ಅವರನ್ನ ಬಿಡೋದಿಲ್ವೋ ಅಲ್ಲಿವರೆಗೂ ಈ ಪ್ಲೇನ್ ನಮ್ಮ ಕೈಯಲ್ಲೇ ಇರತ್ತೆ. ಅಯ್ಯೋ, ನೀನ್ ಹೇಳಿದ್ದು ಸರಿಯಾಗೇ ಇತ್ತು. ಇವ್ರುಗಳೆಲ್ಲ ಆತಂಕವಾದಿಗಳು. ಸುಮ್ನೆ ಈ ಪ್ಲೇನ್ ಅನ್ನ ಓಡಿಸ್ತಾ ಇರಿ. ನಾವು ಈ ಪ್ಲೇನ್ ನ ಹೈಜಾಕ್ ಮಾಡಿದ್ದೇವೆ. ಅಯ್ಯೋ, ಎದ್ದೇಳಿ. ಪ್ಲೇನ್ ಹೈಜಾಕ್ ಆಗ್ಬಿಟ್ಟಿದ್ಯಂತೆ. ಎದ್ದೇಳಿ. ಏನು? ಪ್ಲೇನ್ ಹೈಜಾಕ್ ಹೇಗಾಯ್ತು? ಏಯ್, ನೀವೆಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು. ನೀವೇನಾದ್ರೂ ತೊಂದರೆ ಮಾಡಿದ್ರೆ ಸರಿ ಇರಲ್ಲ ನೋಡಿ. ಓಹ್, ಸಾರಿ. ನೀವು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅವ್ರ ಸ್ನೇಹಿತರಾ? ಹಾಗಾದ್ರೆ ನೀವು ಮನೆಗೆ ಹೋಗ್ಬಹುದು. ನಡೀರಿ ಮಕ್ಕಳೇ, ಮನೆಗೆ ಹೋಗೋಣ. ನೋಡ್ದ್ಯಾ ಬೆದರಿಸಿದ್ ಹೇಗಿತ್ತು? ಅಯ್ಯೋ, ನಾವು ಪ್ಲೇನ್ ನಲ್ಲಿದ್ದೀವಿ ಮತ್ತೆ ಪ್ಲೇನ್ ಆಕಾಶದಲ್ಲಿದೆ. ನಾವು ಮನೆಗೆ ಹೋಗೋದಕ್ಕಾಗೋದಿಲ್ಲ. ಸುಮ್ನೆ ಕೂತ್ಕೊಳ್ಳಿ ನೀವು. ನೀವ್ಯಾರಿಗಾದ್ರೂ ಫೋನ್ ಮಾಡಬಹುದಾ? ಹಾ, ನನ್ನ ಹತ್ರ ಸ್ಯಾಟಲೈಟ್ ಡಿವೈಸ್ ಇದೆ. ಅದರಿಂದ ನಾವು ಏರ್ಪೋರ್ಟ್ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬಹುದು. ಹಲೋ ಪೊಲೀಸ್, ನಮ್ಮ ಪ್ಲೇನ್ ನಂಬರ್ 00032 ಹೈಜಾಕ್ ಆಗ್ಬಿಟ್ಟಿದೆ. ದಯವಿಟ್ಟು ನಮ್ಗೆ ಸಹಾಯ ಮಾಡಿ. ಏನ್ ಮಾಡ್ತಾ ಇದ್ಯಾ? ನಿನಗೆ ಎಷ್ಟು ಧೈರ್ಯ ಇದ್ರೆ ಪೊಲೀಸರಿಗೆ ಫೋನ್ ಮಾಡೋದಕ್ಕೆ ಹೊರಟಿದ್ಯಾ? ಅಯ್ಯೋ ಅಂಕಲ್, ಹೋಗ್ಲಿ ಬಿಡಿ. ಏ ಮಗು, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನಿಮ್ಮ ಬರ್ತ್ಡೇಗೆ ವಿಶ್ ಮಾಡೋಕಂತ ನಿಂತಿದ್ದೀನಿ ಅಂಕಲ್. ಇದನ್ನ ನೋಡಿ ನೀವು, ಕೇಕ್ ಕೂಡ ಇದೆ ಇಲ್ಲಿ. ಬರ್ತ್ಡೇ? ಇವತ್ತು ನನ್ ಬರ್ತ್ಡೇ ಅಲ್ಲ. ಹಾಗಾದ್ರೆ ನನ್ ಬರ್ಡೇ ಇರ್ಬೋದು. ತಗೊಳ್ಳಿ, ನನ್ ಬರ್ಡೇ ಕೇಕ್ ತಿನ್ಕೊಳ್ಳಿ. ಅಂಕಲ್ ಬಾತ್ರೂಮ್ಗೆ ಹೋಗ್ಬೇಕು. ಸುಮ್ನೆ ಕುತ್ಕೊಂಡಿರಾ? ಅಂಕಲ್ ಪ್ಲೀಸ್ ಹೋಗೋಗ್ಬಿಡಿ. ಅಂಕಲ್ ಪ್ಲೀಸ್ ಅಂಕಲ್ ಪ್ಲೀಸ್ ಹೋಗೋಗ್ಬಿಡಿ. ಸುಮ್ನೆ ಕುತ್ಕೋ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಪೊಲೀಸವ್ರು ಏನಂದ್ರು?
ಅವರು ಕಮಾಂಡೋಸ್ನ ಕಳಿಸ್ತಾ ಇದ್ದಾರೆ. ಓಕೆ, ಅಲ್ಲಿವರೆಗೂ ನಾವೇ ಇವ್ರನ್ನ ನೋಡ್ಕೋಬೇಕಾಗುತ್ತೆ. ಏ ಮಗು, ನನ್ ಜೊತೆ ಇದ್ನಲ್ಲ ಇನ್ನೊಬ್ಬ ಎಲ್ಲಿ ಹೋದ? ಇಲ್ಲಿ ಹಿಂದೆ ಬರ್ಡೇ ಕೇಕ್ ತಿಂತಾ ಇದ್ದಾರೆ. ಓಯ್, ಕೇಕ್ ತಿಂತ ಇದ್ದಾನ? ಯಾವ ಫ್ಲೇವರು? ನನಗೂ ಕೇಕ್ ಅಂದ್ರೆ ತುಂಬಾನೇ ಇಷ್ಟ. ಅಂಕಲ್, ಚಾಕ್ಲೇಟ್ ಫ್ಲೇವರ್ ಅದು. ಚಾಕ್ಲೇಟ್ ಫ್ಲೇವರಾ? ನನ್ನ ಫೇವ್ರೆಟ್. ಇದನ್ನ ಯಾರು ಮಾಡಿದ್ರು? ನಾನೇ. ಏಯ್, ನೀನ್ ಇದನ್ನ ಹೇಗ್ ಮಾಡೋದಕ್ ಸಾಧ್ಯ? ಹೀಗೆ. ಅಂಕಲ್, ಇದು ಚಾಕ್ಲೇಟ್ ಫ್ಲೇವರ್. ಮತ್ತಿದು ವೆನಿಲಾ ಫ್ಲೇವರ್. ಇದು ಕಾರ್ಮಲ್ ಫ್ಲೇವರ್. ಇದು ಬನಾನಾ ಮತ್ತಿದು ಸ್ಟ್ರಾಬೆರಿ ಫ್ಲೇವರ್. ಸಾಕ್ ಮಾಡಪ್ಪ, ಇನ್ನು ಜೀವನ ಪರ್ಯಂತ ನಾನು ಕೇಕ್ ಅನ್ನ ತಿನ್ನೋದೇ ಇಲ್ಲ. ನೀನ್ ಅದ್ ಹೇಗ್ ಫೈಟ್ ಮಾಡ್ತೀಯಾ? ಅವ್ರೇನಾದ್ರೂ ನೋಡ್ಬಿಟ್ರೆ ನಮ್ಮನ್ನ ಇಲ್ಲಿಂದಾನೇ ಕೆಳಕ್ ಹಾಕ್ಬಿಡ್ತಾರೆ. ಎಲ್ಲ ನಾರ್ಮಲ್ ಆಗಿರಿ, ಏನು ಹಾಗೆ ಇಲ್ಲ ಅನ್ನೋರ್ ತರ ಇರಿ. ಸರಿ, ನಾನ್ ಹೋಗಿ ಎಲ್ಲಾರ್ಗೂ ನೀರ್ ಸರ್ವ್ ಮಾಡ್ತೀನಿ. ಏಯ್, ಏನ್ ಮಾಡ್ತಾ ಇದ್ಯಾ? ಏನೂ ಇಲ್ಲ, ನಾನು ನೀರ್ ಕೊಡ್ತಾ ಇದ್ದೀನಿ. ತಗೊಂಡ್ ಬಾಯ್ಲೆ. ಹಿಂದೆ ಒಬ್ಬ ಹುಡ್ಗ ನಮ್ಮವ್ರನ್ನೆಲ್ಲ ಸಖತ್ತಾಗಿ ಹೊಡೆದು ಕೈಮಾ ಮಾಡ್ಬಿಡ್ತಾ ಇದ್ದಾನೆ. ಬೇಗ ಹೋಗಿ ಏನಾದ್ರೂ ಮಾಡಿ. ಈ ಫ್ಲೈಟ್ ಅಲ್ಲಿ ಆ ಗುಂಡಗಳಿಂದ ತಪ್ಪಿಸ್ಕೊಂಡು ಪೈಲಟ್ ತನಕ ತಲುಪೋದಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ? ಬರೀ ಮೇಲಿಂದ ಒಂದೇ ಒಂದ್ ದಾರಿ ಇದೆ ಅಷ್ಟೇ. ಮೇಲಿಂದನಾ? ಹಾಗಂದ್ರೆ ಏರೋಪ್ಲೇನ್ ಟಾಪಾ? ಇಲ್ಲ, ಟಾಪ್ ಮತ್ತೆ ಈ ಕೆಳಗಡೆ ಭಾಗ ಇದೆಯಲ್ಲ, ಅದ್ರ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ ವೈರ್ಗೋಸ್ಕರ. ನೀನ್ ಬೇಕಾದ್ರೆ ಆ ದಾರಿನಲ್ಲಿ ಹೋಗ್ಬೋದು. ಎಲ್ಲಿ ಹೋದ ಹುಡ್ಗ? ಹುಡ್ಕೋನ್ನ. ತುಂಬಾ ನೋವಾಗ್ತಿದೆ. ಆ ಹುಡುಗ ತುಂಬಾ ನಮ್ಮನ್ನು ಹೊಡೆದು ಬಿಟ್ಟ. ನನಗೂ ಕೂಡ ಕೇಕ್ ತಿನ್ಸಿ ತಿನ್ಸಿ ಹೊಡಿತಾನೆ.